ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಜಾಮ್ ಅಂದರೆ ಯಾರಿಗಿಷ್ಟ ಇಲ್ಲ? ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಜಾಮ್ ಇದ್ದರೆ ತುಂಬಾ ಖುಷಿ. ಅದನ್ನು ನಾವು ಬ್ರೆಡ್ ಕೂಡ ತಿಂತೀವಿ, ಹಾಗೆಯೇ ಚಪಾತಿ ಹಚ್ಕೊಂಡು ತಿಂತೀವಿ. ಸೊ ಅದೇ ಜಾಮ್ನ ನಾನು ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋಣ ಅಂತ ನೋಡೋಣ. ಸೊ ಇಲ್ಲಿ ನಾನು 2 ಕಿತ್ತಳೆ ಹಣ್ಣನ್ನು ತೊಗೊಂಡಿದ್ದೀನಿ, ಅಂದರೆ ಆರೆಂಜ್ ಹಣ್ಣನ್ನು ತೊಗೊಂಡಿದ್ದೀನಿ. ಅದರ ಸಿಪ್ಪೆ ತೆಗೆದು ಮತ್ತು ಅದರಲ್ಲಿರೋ ಬೀಜಗಳನ್ನೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಸೊ ಕ್ಲೀನಾಗಿ ಅದನ್ನ ಪೇಸ್ಟಾಗಿ ಮಿಕ್ಸರ್ ಜಾರ್ಗೆ ಹಾಕಿ ಅದನ್ನ ಪ್ಯೂರಿ ಥರ ಮಾಡ್ಕೊಂಡಿದ್ದೀನಿ. ಸೊ ಆದ ನಂತರ ಆ ಪ್ಯೂರಿಗೆ ನಾನಿಲ್ಲಿ 2 ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ತಾ ಇದ್ದೀನಿ, ಹಾಗೆಯೇ 2 ಸ್ಪೂನಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಕೇವಲ 2 ವಸ್ತುಗಳನ್ನ ಸೇರಿಸಿ ನಾವು ಜಾಮನ್ನು ಆರಾಮವಾಗಿ ಮಾಡ್ಬೋದು. ಹಾಗೆಯೇ ಇದು ಗಂಟುಗಳು ಇರಿದ ಹಾಗೆ ಚೆನ್ನಾಗಿ ಇದನ್ನು ತಿರುಗಿಸ್ತಾನೆ ಇರಬೇಕು. ಸೊ ಇದು ತಿರುಗಿಸಿ ಆದಮೇಲೆ ಇದಕ್ಕೆ ನಾನು ಒಂದು ಪ್ಯಾನ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ರಸದಿಂದ ನಮಗೆ ಜಾಮ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಸ್ವಲ್ಪ ಒಂದು ಕುದಿ ಬಂದ ನಂತರ ಇದು ಜಾಮ್ ರೀತಿಯಲ್ಲಿ ಪರಿವರ್ತನೆ ಆಗುತ್ತೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಹೇಳಿ ಫುಡ್ ಕಲರನ್ನು ಸೇರಿಸ್ತಾ ಇದ್ದೀನಿ. ಇದು ಆಪ್ಷನಲ್ ಆಗಿದೆ, ನಿಮಗೆ ಬೇಕಾದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು. ಸೊ ಇದು ಫುಡ್ ಕಲರ್ ಹಾಕಿದ ಮೇಲೆ ಇದು ಹಳದಿ ಬಣ್ಣದಿಂದ ಕೇಸರಿ ಬಣ್ಣಕ್ಕೆ ತಿರುಗಿ ಜಾಮ್ ರೀತಿಯಲ್ಲಿ ಇದು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ವಾ, ಮನೆಯಲ್ಲಿ ನಾವು ಎಷ್ಟು ಈಸಿಯಾಗಿ ಬ್ರೆಡ್ ಕೂಡ ತಿನ್ಬೋದು, ಹಾಗೆಯೇ ಚಪಾತಿಗೆ ಹಚ್ಕೊಂಡು ನಾವು ತಿನ್ಬೋದು. ಆ ಜಾಮ್ನ ನಾವು ಮನೆಯಲ್ಲೇ ಮಾಡ್ಬೋದು. ಸೊ ಇಲ್ಲಿ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ತಾ ಇದ್ದೀನಿ. ಹೀಗೆ ನೀವು ಮನೆಯಲ್ಲೇ ಜಾಮನ್ನು ರೆಡಿ ಮಾಡಿ ಇದನ್ನು ನೀವು ಫ್ರೀಝರ್ನಲ್ಲಿ 1 ತಿಂಗಳ ಗಟ್ಟಲೆ ಇಟ್ಟು ಆರಾಮವಾಗಿ ತಿನ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.